ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಟೌನ್ ವ್ಯಾಲಿ ಜ್ಯೋತಿ. ಏನು ಸೀರೆ ಏನು ಕಾಣಿಸ್ಲತ್ತದು ಅಂತ ಅನ್ಕೋತಾ ಇದ್ರಲ್ಲ, ನೀನು ಮಳೆ ಬೀಳತ್ತಿತ್ತಲ್ಲ, ಅದಕ್ಕೆ ಒಣಗಿಲ್ಲಂತೆ ಒಳಗೆ ತಂದು ಒಣಗಿನೇನ ಕಂಪಲ್ಸರಿ ಯಾವುದೇ ಸೀರೆಲಿ ಒಟ್ಕೊಂಡಿಂದ ಕಂಪಲ್ಸರಿ ಒಗ್ದ ನಂತರನೇ ಅಲ್ಲಿ ಒಣಗಿ ಇಕ್ತೀನಿ. ಆ್ಯಂಡ್ ಇವಾಗ ಅರ್ಧ ಲೀಟರ್ ನೀರು ಕುಡ್ದು ಬೇರೆ ಕೆಲಸ ಮಾಡ್ಕೋತಾ ಇದ್ದೀನಿ. ಲೆಟ್ಸ್ ಗೋ ಇನ್ ಟು ದ ವಿಡಿಯೋ. ನೀನಿಂದು ಭಾಜಿ ಉಳಿದಿದೆ ಫ್ರೆಂಡ್ಸ್. ಸೊ ಈಗ ಇವತ್ತು ಬ್ರೇಕ್ಫಾಸ್ಟ್ನಾಗ, ಇವತ್ತು ಸಂಡೇ ಅದ, ಇವತ್ತು ಬ್ರೇಕ್ಫಾಸ್ಟ್ನಾಗ ಸೇಮ್ ಭಾಜಿ ವಿತ್ ಪಾವ್ ಆರ್ ಚಪಾತಿ ಪಾವೆ ಅಂತ ಕೋಇನ್ಸಿಡೆನ್ಸ್ ನೋಡ್ರಿ ಫ್ರೆಂಡ್ಸ್. ವೈಭವ್ ದುಕಾನ್ಗೆ ಹೋಗಿನಿ ಪಾವ್ ತರ್ಲಕ್ಕ. ಎಲ್ಲರೂ ಏನರ 4-5 ಜನ ಪಾವ್ ತರ್ಲಕ್ಕೆ ಬಂದಿರಂತ. ಏನು ಎಲ್ಲರೂ ಪಾವ್ ಭಾಜಿ ಕನ್ಸ್ಕೊಂಡಿದ್ದೇವೆ ಏನೋ, ಪ್ರತಿಯೊಬ್ಬರು ಪಾವ್ ಭಾಜಿ ಮಾಡ್ಯಾರಿಗೆ ಗೊತ್ತಾ. ಸ್ಪೆಷಲ್ ಅನಿಸುತ್ತದು ಕೇಳಕ್ಕೆ. ಕೋಇನ್ಸಿಡೆನ್ಸ್ ಬಟ್ ಗುಡ್. It's 2:30 and I'm going to have oats, ghee and Priya's pickle from Ramoji Film City ಅಂತ ಅನ್ನಲ್ಲ, ಅವ್ರದ್ದು ಆ್ಯಕ್ಚುಲಿ ಪ್ರಿಯಾ ಪಿಕಲ್ಸ್ ಅವ್ರದ್ದು. ಇಲ್ಲಿ ಹೊರಗೆ ಗಾಳಿ ಕುಂತು ಊಟ ಮಾಡ್ತಾಯಿದ್ದೀನಿ. ಇವಾಗ ಹೊರಗೆ ಹೋಗೋ ಕೆಲಸದ, ಅದಕ್ಕೆ ಪಟ್ ಅಂತ ಊಟ ಮಾಡಿ ಹೋಗಬೇಕು. ಇದೇನು ಟೈಮ್ ಬಿಟ್ಟು ಟೈಮ್ ಲಂಚ್ ಮಾಡ್ತಾಯಿದ್ದೀನಿ ಅನ್ಸತ್ತದಲ್ಲ. ಸೊ ಟೈಮ್ ಬಿಟ್ಟು ಟೈಮ್ ಅಲ್ಲ ಫ್ರೆಂಡ್ಸ್, ಹೊರಗೆ ಹೋಗೋದು ಮೊಬೈಲ್ ತರ್ಲಕ್ಕ. ಹೊಟ್ಟೆ ಖಾಲಿ ಇತ್ತು ಅಂತಂದ್ರೆ ಪಾನಿಪೂರಿ ಚಾಟ್ ವಗೇರ ನೋಡ್ತಾರಲ್ಲ, ಕಣ್ಣು ಹೋಯ್ತಾವ ಅದ್ರ ಸಲುವಾಗಿ. ಆ್ಯಂಡ್ ಹೋಗಬೇಕು ಅನ್ನೋಷ್ಟರಲ್ಲೇ ಫುಲ್ ವೆದರ್ ಚೇಂಜ್ ಆಗೋಯ್ತು, ಕ್ಲೌಡಿ ಆಗೋಯ್ತು. ಬಟ್ಟೆ ತರರಿ ಅಂತ ಪಟ್ಟ ಅಂತ ಹೋಗಿ ನೋಡ್ರಿ, ಗಾಳಿ ಎಷ್ಟು ಬಿಡ್ಲತ್ತದು, ಭಾಳ ಗಾಳಿ ಅದು. ಪಟ ಹೋಗಿ ಬಟ್ಟೆ ತೊಗೊಂಡು ಬಂದು ಕೆಳಗೆ ಒಣಕ್ಕೀನಿ. ಈಗ ರೈನಿ ಸೀಸನ್ ಸ್ಟಾರ್ಟ್ ಆಯಿತು ಅಂದ್ರೆ ಇದೇ ಪ್ರಾಬ್ಲಮ್ ಅನ್ಸುತ್ತದೆ. ಐ ಥಿಂಕ್ ಇದೇ ಡೈಲಾಗ್ 2-3 ಟೈಮ್ಸ್ ಆಯಿತು ಕೇಳಿ ಹೊಂಟಿರ್ಬೋದು. ಬಿಕಾಸ್ ಆಫ್ ದಿಸ್ ವೆದರ್ ಮೇಲೆ ಕೆಳಗೆ ಹೋಗಿ ಫಾಸ್ಟಾಗಿ ಮೂವ್ ಕ್ಲೌಡ್, ಎಷ್ಟು ಫಾಸ್ಟಾಗಿ ಮೂಮೆಂಟ್ ಅದು ಕ್ಲೌಡ್ಸ್ದು. ಆ್ಯಕ್ಚುಲಿ ಮೊಬೈಲ್ನಾಗ ಗೊತ್ತಾಗ್ತಾ ಇಲ್ಲ. ಮೊನ್ನೆ ಹಾರ್ಟಿಕಲ್ಚರ್ ಆಫೀಸ್ಗೆ ಹೋಗಿ ನಮ್ಮ ಕಸಿನ್ ವೆಡ್ಡಿಂಗ್ ದಿನ ಅವತ್ತು ಇದೊಂದು ಡಿಫ್ರೆಂಟ್ ಕಲರ್ ಶೂ ಒಳಗೆ ಹೋಗಿ ಹಿಂದೆ ಕಟ್ಟಿಂಗ್ಸ್ ತೊಗೊಂಡ್ಬಂದಿನಿ, ಕೆಳಗೆ ತೊಗೊಂಡ್ಬಂದಿನಿ. ಆ್ಯಕ್ಚುಲಿ ಅಲ್ಲಿ ಇದ್ದಿಂದೆಲ್ಲ ರೋಪ್ಗಳು ಈಗ ರೋಗಿದ್ದು, ಅದಕ್ಕೆ ತೊಗೊಂಡು ಹೋಗ್ರಿ ಅಂತಂದಿದ್ರು, ತೊಗೊಂಡ್ಬಂದೀನಿ. ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ಮೊಬೈಲ್ ತರ್ಲಿಕ್ಕೆ ನಡೆದೀನಿ. ಮತ್ತೊಮ್ಮೆ ಅಂತ ಯಾಕಂತ ಇದ್ದೀನಿ ಅಂದರೆ, ಇವಾಗ ನನ್ನ ಮಗನ ಸಲಕ್ಕೆ ಮೊಬೈಲ್ ತರದ್ದು. ಆ್ಯಕ್ಚುಲಿ ಲಾಸ್ಟ್ ಟೈಮ್ ನಾನು ಮೊಬೈಲ್ ಪರ್ಚೇಸ್ ಮಾಡಿದ್ದು ನಮ್ಮ ಸೋದರ ಸೊಸಿ ಅಪೂರ್ವ ಕಡೆಯಿಂದ. ಸೊ ಆಕಿನ ಮೊಬೈಲ್ ಬಿಫೋರ್ 4 years ತೊಗೊಂಡೀನಿ. ಇವಾಗ ಮತ್ತೆ ನನ್ನ ಮಗನ ಸಲುವಾಗಿ ಅಂದರೆ ಈಗ ಒಬ್ಬರ ನಂತರ ಒಬ್ಬರು, ಇವಾಗ ವೈಭವ್, ನೆಕ್ಸ್ಟ್ ವೈಷ್ಣವಿ. ನಾವು ಗೊತ್ತು ಮೊಬೈಲ್ ತೊಗೋತೀವಿ ಗೊತ್ತಿಲ್ಲ. ದಿಸ್ ಈಸ್ ದ ಟೈಮ್ ಫಾರ್ ವೈಭವ್ ನೋಡರಿ ಯಾವ ಮೊಬೈಲ್ ತೊಗೋಬೇಕು ಅಂತ. ಆ್ಯಂಡ್ ನಿಮ್ಮನ್ನು ಏನಾರ ಗೊತ್ತಿದ್ದರೂ ಕಮೆಂಟ್ ಮಾಡಿರಿ. ಇವಾಗ ಅಮೆಝಾನ್ ಪ್ರೈಮ್ ಸೇಲ್ ನಡೀತಾನೂ ಇದೆ. 4 to 6, 4, 5, 6 ಈ 3 ಡೇಟಿಗೆ. ನಿಮ್ಗೆ ಏನಾರ ಯಾವುದ್ರ ಮೊಬೈಲ್ ಚೆನ್ನಾಗಿರ್ತದೋ ಹುಡುಗರ ಸಲುವಾಗಿ ಅಂತಂದ್ರು ಕಮೆಂಟ್ ಮಾಡಿರಿ. ಸೊ ಒಂದು ಬ್ಯೂಟಿಫುಲ್ ಮೆಮರಿ ಕೇಸಾತ್ ಮತ್ತೊಂದು ಮೆಮರಿ ಕ್ರಿಯೇಟ್ ಮಾಡ್ಕೊಳಕ್ಕೆ ನಡೆದೀನಿ. ಭೇಟಿ ಐತೀನಿ ನಂತರ. ಬಾಯ್. ಮಳೆ ಬೀಳಲ್ ಬಾ ಅದರ ಬರೀಕ ಅದನ್ನ ನಡಿ. ಈಯ ತನಕ ಹಾದಿ ನೋಡ್ದೇವಿ ಮಳೆ ಬೀಳ್ತು ಅಂತ, ಏನು ಹೋಗೋತಿನ ಮಳೆ ಬೀಳತ್ತದು. ಅದೆಲ್ಲತ್ತಿದ ಅವನಿಗೆ ಮಳೆ ಬೀಳ್ತದೇನೋ ಅಂಥೇಳಿ ವೇಟ್ ಮಾಡ್ದೆವು. ನಾವು ಹೋಗೋ ಟೈಮ್ನಾಗ ಬರೀ ಬೀಳತ್ತು. ಮತ್ತೆ ತೊಗೊಂಡು ಹೋಗ್ತೀವಿ ನಡಿ. ವೈಷ್ಣವ ಛತ್ರಿ ತಗೋ. ಬರೀ ಕದ ನೋಡ ಹನ್ನೆ. ಶಾಣೆ ಇದ್ದಿ ನೀ ಭೀ ಒಳಗೆ ಇರೋದಿತ್ತು ಸುಮ್ಮನೆ ಕೀಲಿ ಹಾಕಿ. ಹಾಂ ನೀ ಭೀ ಒಳಗೆ ಒಳಗೆ ಕೀಲಿ ಹಾಕ್ಲಕ್ಕಿಲ್ಲಲ್ಲ. ಅಮ್ಮರು ಕೇಳಿದೆ ಯಾವ್ದು ಮೊಬೈಲ್ ತಗೋಬೇಕಂತ. ನಥಿಂಗ್ ಅಥವಾ ಸ್ಯಾಮ್ಸಂಗ್ ಹೇಳ, ಸೇಮ್ ನಿಂದು ಒಂದು ಮೌಶಿ ಬಲ್ ಇದ್ದೀನಿ ನಥಿಂಗ್. ವಾಟರ್ ಪ್ರೂಫ್ ಅದ, ವಾಟರ್ ಪ್ರೂಫ್ ಅದ. ನೀರಾಗ ಅದನ್ನು ಫೋಟೋ ಇಡ್ಸ್ಲಾಗ ಆಪ್ಷನ್ ಬೇರೆ ಅದ. ಇದು ಸ್ಟೋರೇಜ್ ಎಲ್ಲ ಚಲೋ ಅದ. ಓಕೆ, ಸ್ಟೋರೇಜ್ 256 ಅದ. ಆ್ಯಕ್ಚುಲಿ ಮೊಬೈಲ್ ವೈಭವ ತೊಗೊಳತನ, ಬಟ್ ಅವ್ನು
ಏನೂ ಡಿಮ್ಯಾಂಡ್ ಇಲ್ಲ ಫ್ರೆಂಡ್ಸ್. ಲಿಟ್ರಲಿ ನಾನು ಇಸ್ಕೊಡ್ಲತ್ತೀನಿ ಹಂಗದ. ಈ ಓನ್ಲಿ ಸ್ಯಾಮ್ಸಂಗ್ ಇಟೇ ಅಂದನ. ಯಾವುದು ಕ್ವಾಲಿಟಿ ಏನು ಫೀಚರ್ಸ್ ಏನೂ ಹೇಳ್ತಾ ಇಲ್ಲ. ಸೊ ಇವಾಗ ನನಗೆ ಅರ್ಥ ಆಗ್ತಾ ಇಲ್ಲ ನಾನು ಏನು ತೊಗೋಬೇಕು ಅಂತ. ಜಸ್ಟ್ ನಾನು ರ್ಯಾಮ್ ಮತ್ತು ಸ್ಟೋರೇಜ್ ಇಷ್ಟೇ ನೋಡ್ತಾ ಇದ್ದೀನಿ. ಜಾಸ್ತಿ ಇರಬೇಕು, ಯಾಕಂದ್ರೆ ಅವ್ರಿಗೆ ನೋಟ್ಸು ಮತ್ತು ಏನಾರ ಇದ್ದರೂ ಜಾಸ್ತಿ ಇರ್ತಾವಲ್ಲ, ಅದರ ಸಲುವಾಗಿ ಸ್ಟೋರೇಜ್ ಇತ್ತು ಅಂತಂದ್ರೆ ಸ್ಟೂಡೆಂಟ್ಸಿಗೆ ಏನೋ ಪ್ರಾಬ್ಲಮ್ ಆಗಲ್ಲ ಅಂತ ಅಂದ್ಕೋತಾ ಇದ್ದೀನಿ. ದ ಬೆಸ್ಟ್ ಕೀಪ್ಯಾಡ್ ಮೊಬೈಲ್ ತೊಗ್ತಾನಂತ. ಅಲ್ಲಿ ರೀಸೆಂಟ್ ಲಾಂಚ್ ಅಂತ ಹೇಳಿ ಓಪೋ ವಿವೋ ಮೊಬೈಲ್ಸ್ ಅದನ್ನ ಇಟ್ಟರ. ಸೊ ವಿಡಿಯೋ ಕ್ವಾಲಿಟಿ ನೋಡ್ತಾ ಇದ್ದೀನಿ, ಬೇರೆವೆಲ್ಲನೂ ನೋಡ್ತಾ ಇದ್ದೀನಿ. ಚೆನ್ನಾಗಿ ಅನ್ಸತ್ತು. ಏಕ್ಸೆ ಬಡ್ಕರ್ ಏಕಂತ. ಬಟ್ ಇವೊಂದು ಡಿಮ್ಯಾಂಡ್ ಏನಂದ್ರೆ ವೈಭವಂದು ಓನ್ಲಿ ಸ್ಯಾಮ್ಸಂಗ್ ಅಷ್ಟೇ ಬೇಕು ಅಂತ ಅವ್ನ ಡಿಮ್ಯಾಂಡ್. ಮತ್ತು ಅದಕ್ಕೆ ಬಿಟ್ಟು ಏನೂ ಹೇಳ್ತಾ ಇಲ್ಲ. ಅಂದರೆ ಏನೋ ಅವನಿಗೆ ಇಲ್ಲ, ಆ್ಯಕ್ಚುಲಿ ಹಿ ಈಸ್ ನಾಟ್ ಇಂಟ್ರೆಸ್ಟೆಡ್ ಇನ್ ಮೊಬೈಲ್ಸ್ ಪ್ರೆಸೆಂಟ್. ಅವನಿಗೆ ಹಾಗೇನು ತೊಗೋಬೇಕು ಅಂತಿಲ್ಲ. ಬೇರೆಯವ್ರ ಮಕ್ಕಳು ನನಗೆ ಇಸ್ಕೊಡು ಅಂತ ಜಗಳ ತೆಗಿತಾರೆ, ಇಲ್ಲಿ ನಾನು ಇಸ್ಕೊಡ್ಲಕ್ಕೆ ರೆಡಿ ಇದ್ದೀನಿ, ಬಟ್ ಇವತ್ತು ಹೋಗ್ಲಕ್ಕೆ ರೆಡಿ ಇಲ್ಲ. ಹಿಂಗೂ ಇರ್ತಾರಲ್ಲ, ಹಲ್ಲಿದ್ದಲ್ಲಿ ಕಡ್ಡಿದ್ದಲ್ಲಿ ಹಲ್ಲಿರಲ್ಲ ಅಂತ. ಸೊ ನನ್ನ ಮಗ ಅದು ಯಾವುದು ಬೇಕು ಅಂತ ಹಠ ಮಾಡಲ್ಲ. ಸಿಕ್ಕೋರು ಇಟ್ಸ್ ಓಕೆ, ಸಿಗೋರು ಅದ್ರ ನೀವು ಓಕೆ ಅನ್ನೋ ಕ್ಯಾಟಗಿರಿ. ಆ್ಯಕ್ಚುಲಿ ಹೋದ ತಕ್ಷಣ ತೊಗೋಬೇಕು ಅಂತೇನು ಹೋಗಿಲ್ಲ. ಒಂದು ಆಫ್ಲೈನ್ ನೋಡರಿ ಆ್ಯಂಡ್ ಕ್ವಾಲಿಟಿ ಪ್ರೈಸ್ ಹೆಂಗಿರ್ತದೆ ನೋಡ್ಕೊಂಡು ಬರ್ರಿ ಅಂತ ಹೋಗೀನಿ. ಇವಾಗ ಏನು ನೋಡಿರೋ ಅಬ್ಸರ್ವೇಷನ್ ಪ್ರಕಾರ 30+ ಇದ್ದರೆ ಚೆನ್ನಾಗಿ ಮೊಬೈಲ್ಸ್ ಹೊಂಟವು ಫ್ರೆಂಡ್ಸ್. ಯಾವುದ್ರ ಕ್ರೆಡಿಟ್ ಕಾರ್ಡ್ ಏನಾರು ಆಫರ್ಸ್ ಇರ್ತವೆ? 40,000 ದಿಸ್ ಆಲ್ ಬಿಸ್ನೆಸ್. ಸೊ ಇಷ್ಟು ನಾನು ಓಪೋ ವಿವೋ ಮತ್ತು ಸ್ಯಾಮ್ಸಂಗ್ನಾಗ 17, 27, 56 ಈ 3 ಮಾಡೆಲ್ಸ್ ನೋಡೀನಿ. ಬಟ್ ಇವಾಗೇನು ನೋಡ್ರಿ ಲಾಸ್ಟ್ 40,000ದಾಗ ಕೇಬಲ್ ಅಲ್ಲತ್ತೀನಿ ಅಡಾಪ್ಟರ್ ಮತ್ತು ಅವು 2 ಸ್ಮಾರ್ಟ್ ವಾಚ್ ಫ್ರೀ ಕೊಡ್ಲತ್ತಾರ ಅವರು. ಸೊ ಇವೆಲ್ಲ ನೋಡೀನಿ, ಇಷ್ಟ ಆಗ್ಯಾವ. ಬಟ್ 40,000 ಸಮಥಿಂಗ್ ಅಲ್ಲತ್ತಾರ. ಅದು ನಿನ್ನ ಆಫರ್ ಇತ್ತು ಅಂತ ಹೇಳಿ ಅಷ್ಟೇ. ನೋಡಬೇಕು ಇವಾಗ ಏನು ತೊಗೋಬೇಕು ಇಲ್ಲ. ಇನ್ನೂ 3-4 ಮಂತ್ಸ್ ಆರಾಮ್ಸೆ ಟೈಮ್ ಅದ ಫ್ರೆಂಡ್ಸ್. ಲೆಟ್ ಅಸ್ ಸಿ ವಾಟ್ ವಿ ನೀಡ್ ಟು ಪರ್ಚೇಸ್. ಸೊ ಬಂದೆವು ಜಲ್ದಿನೇ, ಇನ್ನೂ ಏನು ತೋರಿಸ್ಕೊಂಡಿಲ್ಲ ಏನಿಲ್ಲ. ಬರೀ ಹನಿ ಅಂದ್ರೆ ಹನಿ ಉಳತ್ತಿತ್ತು ಫ್ರೆಂಡ್ಸ್. ಬಂದ ತಕ್ಷಣ ಗೋಧಿ ಜೋಳ 2 ಬೀಸ್ದಾಣಿ ಮಾಡಾವಿದ್ದು. ಸೊ ಬೀಸ್ದಾಣಿ ಮಾಡ್ತಾಯಿದ್ದೀನಿ. ಬೀಸ್ದಾಣಿ ಮಾಡಿಟ್ಟೀನಿ. ವೈಭವ್ ಕೇಳ್ರೆ ನೀ ಹೋಗಿ ಇಸ್ಕೊಂಡು ಬರ್ತೀನಿ, ನಮ್ಗೆ ತನಕ ನಾನು ಬೇರೆ ಕೆಲಸ ಮಾಡ್ಕೊತೀನಿ ಅಂತಂದ್ರೆ ಓಕೆ ಅಂದನು. ಯಾಕೆ ಹೇಳಿ ಬಿಚ್ತಾವ. ಸೊ ವೈಭವ್ ಒಬ್ಬನಿಗೆ ಅದ್ರ ಅಜ್ಜಿ ಇತ್ತು ಅಂತ ಇಬ್ಬರು ಹೋದ್ರು ಬೀಸ್ಕೊಂಡು ಬರ್ಲಕ್ಕ. ನಡ್ರಿ ನಾವು ಒಳಗೆ ಹೋಗಿ ಬೇರೆ ಕೆಲಸ ಮಾಡ್ಕೊಬರಿ. ಇನ್ನು ಬಾಂಡಿ ಮನೆ ಸೂಟದ್ನು ಅದ. ಚಲಿ ಲೆಟ್ ಅಸ್ ಗೋ ಇನ್ಸೈಡ್. ಬಟ್ ಮಕ್ಕಳು ಹೊರಗೆ ಆಡ್ಲಕ್ಕಿರೋ ಚೆನ್ನಾಗಿ ಅನ್ಸತ್ತಿತ್ತು. ಜಸ್ಟ್ 2 ಮಿನಿಟ್ಸ್ ಹೊರಗಿದ್ದು ಒಳಗೆ ಹೋದ. ಇದರಿಂದ ಪೆಟ್ಟಿ ಅಲ್ಲಿ ಒಣಕು ಇಲ್ಲಿ ಒಣಕ್ಕೆ ಅದ್ರಿಗೆ ಸಾಕೈತೆ. ಫಸ್ಟ್ ಮೇಲೆ ಒಣಗ್ದೇವು ತಂದು ಕೆಳಗೆ ಮತ್ತು ಕೈಲಿ ತಂದೀಗ ಮತ್ತು ತಂದು ಇಟ್ಟೀನಿ ಇಲ್ಲಿ. ಮತ್ತು ಈಗ ಒಳಗೆ ಮನೆಗೆ ಒಣಕೋಬೇಕು. ಚಂದ ದಾರ ಕಟ್ಟಿ ನಮ್ಮದು ಹಮೇಶಾಗ ವರ್ಷಕ್ಕೆ ಕಟ್ಟಂಗೆ. ವೈಭವ್ ವೈಷ್ಣವಿ ಇಬ್ಬರು ಗೋಧಿ ಜೋಳ ಬೀಸ್ದಾಣಿ ಮಾಡೀನಿ. ಸೊ ಬೀಸ್ಕೊಂಡು ಬರ್ಲಕ್ಕೆ ಹೋಗ್ಯಾರ ಅವರಿಬ್ಬರು. ಬೇರೆ ಕೆಲಸ ಮಾಡ್ಕೋಬೇಕು. ಮನೆ ಸೂಟದ್ದ ಇನ್ನು ಮತ್ತು ಭಾಂಡಿ ಬೆಳಗದ್ದ. ಒಂದು ಸ್ವಲ್ಪ ತಲೆನ ಇದ್ದಂಗೆ ಅನ್ಸುತ್ತೆ. ಥೋಡೆ ಕಾಫಿ ಮಾಡ್ಕೊಂಡು ಕುಡಿಬೇಕು ಫ್ರೆಂಡ್ಸ್. ನಡಿ ಗೊತ್ತು ಹೆಕ್ಟಿಕ್ ವರ್ಕ್ ಅದ ಕಂಟಿನ್ಯೂಸ್. ಒಂದಾಗ ನಂತರ ಒಂದು ವರ್ಕೆ. ಈ ಫೋನ್ ನೋಡ್ಲಿಕ್ಕೆ ಹೋಗಿದ್ದೇವೆ, ಆ ನಂತರ ಈ ವರ್ಕ್ ಚಲಿ ಭೇಟಿ ಐತಿ. ನಂತರ ಇಲ್ಲಿನ ತನಕ ಓನ್ಲಿ 2 ಲೀಟರ್ಸ್ ಆಫ್ ವಾಟರ್ ಕುಡ್ದೀನಿ. ಟೈಮ್ 6:40 ಆಗ್ಯದ ಫ್ರೆಂಡ್ಸ್. ನೋಡ್ರಿ 6:40 ಆಗ್ಯದ. ಚಲೋ ಭೇಟಿ ಐತೀನಿ. ಬಾಯ್. ಚೆಂದಾಗಿ ಬಿಡು ಬೆಡ್ರೂಮ್ನಾಗ. ಹೀಗೆ ಭಾಂಡೆ ಬಳಗಿದ. I am not having coffee, I am having badam milk. ಬಾದಾಮ್ ಮಿಲ್ಕ್. ನಮ್ಮದು ಅಮ್ಮಂದೊಬ್ಬರು ಫ್ರೆಂಡ್ ಕಾಲ್ ಮಾಡಿದ್ರು. ಅವ್ರು ಮಾತಾಡೋದ್ರಕ್ಕೆ ನನ್ನ ಟೈಮ್ ಎಲ್ಲ ಹೋಯಿತು. ಸೊ ಐ ಕುಡೆಂಟ್ ಏನಂತಾರೆ ಮಾಪ್ ದಿ ಫ್ಲೋರ್. ಆ್ಯಂಡ್ ಮಕ್ಕಳು ಫ್ರೆಶ್ ಆಗಿ ಹಿಟ್ಟು ಬೀಸ್ಕೊಂಡು ಬಂದಿರಲ್ಲ, ರಾತ್ರಿಗೆ ರೊಟ್ಟಿ ಮಾಡ್ಲತ್ತೀನಿ. ಇವತ್ತು ಭಾಳ ದಿನಗಳ ನಂತರ ನಾವು 4 ಜನ
ಕಲ್ತು ಊಟ ಮಾಡ್ತೀವಿ. ವೈಷ್ಣವಿ ಕೋಸಂಬರಿ ಸಲುವಾಗಿ ಎಲ್ಲ ನಮ್ಮನ್ನ ವೆಜಿಟೇಬಲ್ಸ್ ಕಟ್ ಮಾಡ್ಲತ್ತಾಗ. ಕೋಸಂಬರಿ ಅಂದ ತಕ್ಷಣ ಕಲರ್ ವೆಜಿಟೇಬಲ್ಸ್ ನೆನ್ಪು ಬರ್ತಾವೆ. ಸೊ ನಡ್ರಿ ನಾನು ರೊಟ್ಟಿ ಮಾಡ್ಲತ್ತೀನಿ. ಎಷ್ಟು ಜನ ಕಂಪಲ್ಸರಿ ರೊಟ್ಟಿ ಊಟ ಮಾಡ್ತೀರಿ ಕಮೆಂಟ್ ಮಾಡಿರಿ. ಆ್ಯಂಡ್ ರೊಟ್ಟಿ ತಂಪಿರ್ತು ಆ್ಯಂಡ್ ಒಂದು ಸ್ವಲ್ಪ ಉಂಡ್ರೂ ಫೀಲಿಂಗ್ ಅನ್ನಿಸ್ತದೆ ಫ್ರೆಂಡ್ಸ್. ಹೊಸನು ಜಲ್ದಿ ಆಗಲ್ಲ ರೊಟ್ಟಿ ಉಂಬೋದಿಂದ. ಸೊ ನೋಡ್ರಿ ರೊಟ್ಟಿ ಎಷ್ಟು ಚೆನ್ನಾಗಿ ಅನ್ನಿಸ್ತದೆ. ಹೈದ್ರಾಬಾದೇ ನೆನ್ಪು ಬರ್ತದೆ ಫ್ರೆಂಡ್ಸ್ ನಂಗೆ ರೊಟ್ಟಿ ಮಾಡಿದ ತಕ್ಷಣ. ಯಾಕಂದ್ರೆ ನಂಬಲ್ಲಿ ಆಜು ಬಾಜುದವರೆಲ್ಲ ಚೆನ್ನಾಗಿ ಮಾಡ್ತಾರೆ, ನೀವು ದಿನ ರೊಟ್ಟಿ ಚಲೋ ಉಣ್ತೀರಿ ರೊಟ್ಟಿ ಅಂತೀರಿ. ಅವರಿಗೆಲ್ಲ ಹಲ್ಲು ನೈತವ ಅಂತಂತಿದ್ರು ಫ್ರೆಂಡ್ಸ್. ಸೊ ನಂಗೆ ಯಾವಾಗಲೂ ಅದೇ ನೆನ್ಪು ಬರ್ತದೆ ರೊಟ್ಟಿ ಅಂತಂದ್ರೆ. ಆ್ಯಂಡ್ ಮತ್ತೊಂದು ಏನು ನೆನ್ಪು ಅಂದ್ರೆ ವೈಭವ್ ಹೊಟ್ಟೆಗಿದ್ದಾಗ ರೊಟ್ಟಿ ಹೊತ್ತು ವಾಸನೆ ಹಿಂಗೆ ಬರ್ತದೆ ನೋಡ್ರಿ, ಅದು ನೋಡ್ರಿ ವಾಮಿಟ್ ಬರ್ತಿತ್ತು. ಸೊ ಅದು ಒಂದು ಮೆಮರಿ. ಆ್ಯಂಡ್ ಇವಾಗ ವೈಷ್ಣವಿ ಎಲ್ಲ ವೆಜಿಟೇಬಲ್ಸ್ ಕಟ್ ಮಾಡಿರಲ್ಲ. ಸೊ ರಾಯ್ತಾ ಮಾಡ್ತಾಯಿದ್ದೀನಿ. ರಾಯ್ತಾ ಈಸ್ ಆಲ್ಸೋ ರೆಡಿ. ನಡ್ರಿ ಎಲ್ಲರೂ ಕಲ್ತು ಊಟ ಮಾಡಾರಿ. ಇವಾಗ ಹಮೇಶ ನಾ ರೊಟ್ಟಿ ಮಾಡಿಟ್ರೆ ಎಲ್ಲರೂ ಊಟ ಮಾಡ್ಕೋತ ಹೋಗ್ತಿದ್ರು. ಇವತ್ತು ಎಲ್ಲ ರೊಟ್ಟಿ ಮಾಡಿಟ್ಟಿನಿ. ಇವ್ರು ಊರ ಕಡೆಯಿಂದ ಬರ್ಲಿಕ್ಕೆ ತಡ ಇತ್ತು, ಅದಕ್ಕೆ ರೊಟ್ಟಿ ಮಾಡಿಟ್ಟಿನಿ. ಆ ನಂತರ ಊಟ ಮಾಡ್ಲತ್ತೀವಿ ಆಲ್ ಟುಗೆದರ್. ನಡ್ರಿ ರೊಟ್ಟಿ, ಅನ್ನ, ಸಾರು, ಉಪ್ಪಿನಕಾಯಿಗಳು ಆ್ಯಂಡ್ ರಾಯ್ತಾ ನಟ್ ಊಟ ಮಾಡರಿ. ಆ್ಯಂಡ್ ಒಂದು ಸ್ವಲ್ಪ ಪಲ್ಯನೂ ಹೋದಲ್ಲ ಭಾಜಿ, ಅದನ್ನು ಊಟ ಮಾಡರಿ. ನೋಡ್ರಿ ಎಲ್ಲರೂ ಕುಂತು ಊಟ ಮಾಡ್ತಾಯಿದ್ದೀವಿ. ಆ್ಯಂಡ್ ಇಲ್ಲಿನ ತನಕ ನೀರು ಅಬೌಟ್ 2.5 to 3 ಲೀಟರ್ಸ್ ಆಫ್ ವಾಟರ್ ಕುಡ್ತೀನಿ. ಆ್ಯಂಡ್ ಊಟ ಮಾಡಿದ ತಕ್ಷಣ, ಯಾಕಂದ್ರೆ 8:30 ಹಂಗೆ ಊಟ ಮುಗ್ದಿದೆ. ಸೊ ವಾಕಿಂಗ್ನೂ ಮಾಡ್ಲತ್ತೀನಿ. ಇಲ್ಲಿನ ತನಕ ಎಲ್ಲ ವರ್ಕ್ನೂ ಕಂಪ್ಲೀಟ್ ಆಯಿತು. ಸಿ ಯು ಟುಮಾರೋ. ಬಾಯ್, ಹ್ಯಾವ್ ಎ ನೈಸ್ ಡೇ. ವಿಡಿಯೋ ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡ್ರಿ ಫ್ರೆಂಡ್ಸ್.